ಕಸ್ಟಡಿಗೆ ಪಡ್ಕೊಳ್ತಾರೆ NIA ಅವರು. ಅದಕ್ಕೆ ಕರ್ಕೊಂಡು ಬಂದಿರೋದು. ಅಮೆರಿಕಾದಿಂದ ಪಾಲಂ ಏರ್ಪೋರ್ಟ್ಗೆ ಉಗ್ರ ರಾಣಾ ನನ್ನ ಈಗ ಕರ್ಕೊಂಡು ಬಂದಿರೋದು. 17 ಗಂಟೆ ಪ್ರಯಾಣದ ಬಳಿಕ ರಾಣಾ ಸ್ಪೆಷಲ್ ಫ್ಲೈಟ್ ಲ್ಯಾಂಡಿಂಗ್ ಆಗಿದೆ. ಏರ್ಪೋರ್ಟ್ನಲ್ಲೇ ರಾಣಾಗೆ ವೈದ್ಯಕೀಯ ಪರೀಕ್ಷೆಯನ್ನ ಕೂಡ ಮಾಡಿದ್ದಾರೆ. ಅಲ್ಲೇ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರು ಏರ್ಪೋರ್ಟ್ನಲ್ಲೇನೆ. ಪ್ರಾಥಮಿಕವಾಗಿರುವಂಥದ್ದು ಟೆಸ್ಟ್ ಏನೇನು ಮಾಡಬೇಕು ಆ ಎಲ್ಲ ಟೆಸ್ಟ್ಗಳನ್ನು ಮಾಡ್ಕೊಂಡಿದ್ದಾರೆ. ಹೇಗಿದೆ ಏನು ಪರಿಸ್ಥಿತಿ ಅಂತೇಳಿ ಅಲ್ಲೆಲ್ಲ ಕಥೆಗಳನ್ನು ಹೇಳ್ತಾ ಇದ್ದು, ನನಗೆ ಆ ಪರಿಸ್ಥಿತಿ ಇದೆ, ನನಗೆ ಈ ಪರಿಸ್ಥಿತಿ ಇದೆ, ನನ್ನ ದೇಹದಲ್ಲಿ ಆ ಸಮಸ್ಯೆ ಇದೆ, ನನಗೇನೋ ಕ್ಯಾನ್ಸರ್ ಇದೆ, ನನಗೆ ಆ ಆಪ್ರೇಷನ್ ಆಗಿದೆ, ಈ ಆಪ್ರೇಷನ್ ಆಗಿದೆ, ಕಥೆಗಳನ್ನೆಲ್ಲ ಹೇಳಿದ್ದ ಇವನು ರಾಕ್ಷಸ. ಈಗ ಈ ರಕ್ತ ಪಿಪಾಸುನನ್ನು ಈಗ ಕರ್ಕೊಂಡು ಬಂದಿದ್ದಾರೆ. ಇವನಿಂದ ರಕ್ತ ಪಿಪಾಸು ಆಗೋಕ್ಕೆ ನಿನಗೆ ಸಹಾಯ ಮಾಡಿದವರು ಯಾರು, ಅದನ್ನು ಈಗ ಬಾಯಿ ಬಿಡಿಸ್ಬೇಕಾಗಿದೆ. NIA ಅವರು ಬಾಯಿ ಬಿಡಿಸ್ತಾರೆ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕದಲ್ಲಿ. ಶಬೀರ್, ಸಾಮಾನ್ಯವಾಗಿ NIA ಕಚೇರಿಯಲ್ಲಿ ನೀವು ಅವಾಗಲೂ ಕೂಡ ಹೇಳ್ತಾ ಇದ್ರಿ, NIA ಕಚೇರಿಯಲ್ಲಿನೇ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಕೊಳ್ತಾರೆ ಎಂಥ ಹೈ ಪ್ರೊಫೈಲ್ ಇರುವಂಥ ಕೇಸ್ಗಳಿದ್ರೆ. ಬಟ್ ಇವತ್ತು ವಿಮಾನ ನಿಲ್ದಾಣದಲ್ಲೇ ಅಲ್ಲೇ ಟೆಸ್ಟಿಂಗ್ ಮಾಡಿಸ್ಕೊಳ್ಳೋಕೆ ಮೊದಲೇ ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀರಾ ಏನು ಅಂತ? ನೋಡಿ ಅರುಣ್, ಲಾಂಗ್ ಜರ್ನಿ ಆಗಿರುವಂಥದ್ದು. ಹೀಗಾಗಿ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಪ್ರಾಥಮಿಕ ತನಿಖೆ ಪರೀಕ್ಷೆಗಳನ್ನ ಒಳಪಡಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಲೈಕ್ ಬ್ಲಡ್ ಕಂಡೀಷನ್, ಬ್ಲಡ್ ಪ್ರೆಷರ್ ಹೇಗಿದೆ, ಶುಗರ್ ಹೇಗಿದೆ ಅನ್ನುವಂಥಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಾಥಮಿಕವಾದಂಥ ಪರೀಕ್ಷೆಗಳೇನಿರ್ತವೆ ಆ ಪರೀಕ್ಷೆಗಳನ್ನ ಒಳಪಡಿಸಿ ಅದರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಬಹುತೇಕ ಆರೋಗ್ಯ ಪರಿಸ್ಥಿತಿ ಕಂಡೀಷನ್ ಆಗಿದೆ, ಯಾವುದೇ ಸಮಸ್ಯೆಗಳಿಲ್ಲ ಅನ್ನುವಂಥದ್ದನ್ನೇ ಅರ್ಥಕೊಂಡು ಈಗ ಆತನನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂಥ ಪ್ರಕ್ರಿಯೆಗಳನ್ನ ಕೂಡ ಈಗ NIA ಅಧಿಕಾರಿಗಳು ಶುರು ಮಾಡಿರುವಂಥದ್ದು. ಈಗ ಆತನನ್ನು ಒನ್ಸ್ ವಶಕ್ಕೆ ತೆಗೆದುಕೊಂಡ ಬಳಿಕ ಅಧಿಕೃತವಾಗಿ ವಿಚಾರಣೆಯನ್ನು ಕೂಡ ಶುರು ಮಾಡಬಹುದು. ಇಲ್ಲಿ NIA ಅಧಿಕಾರಿಗಳು ಕೂಡ ಬಹಳಷ್ಟು ವೇಗವಾಗಿ ಕೆಲಸವನ್ನು ಮಾಡ್ತಿರುವಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಯಾವುದೇ ಆರೋಪಿಯನ್ನು ವಶಕ್ಕೆ ತೆಗೆದುಕೊಂಡ ಬಳಿಕ 24 ಗಂಟೆಗಳ ಒಳಗಡೆ ಆರೋಪಿಯನ್ನು ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಆದರೆ ಇಮಿಡಿಯೇಟ್ ಆಗಿ ಆತನನ್ನು ಹಾಜರುಪಡಿಸೋ ಮೂಲಕ ತನಿಖೆಯನ್ನು ಅಧಿಕೃತವಾಗಿ ಶುರು ಮಾಡುವಂತ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಈಗ ಕೋರ್ಟ್ನ ಮುಂದೆ ಹಾಜರುಪಡಿಸಿ ಆತನನ್ನು ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆಗಳು ಕೂಡ ನಾವು ನಿರೀಕ್ಷೆ ಮಾಡ್ತಾ ಹೋಗ್ಬೋದು. ಸೊ ಎಷ್ಟು ದಿನಗಳ ಕಸ್ಟಡಿ ಸಿಗುತ್ತೆ ಆರಂಭದಲ್ಲಿ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂಥ ಕುತೂಹಲ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಸರ್ಕಾರದ ಮೊದಲ ವಾದ ಏನಾಗಿರುತ್ತೆ ಅನ್ನುವಂಥದ್ದು ಭಾರತದಲ್ಲಿ ಕಾದು ನೋಡಬೇಕು ಅರುಣ್. ಓಕೆ, ಈಗ ಕೋರ್ಟ್ ಕಸ್ಟಡಿಗೆ ನೀಡಿದ್ರು ಕೂಡ ಇವನನ್ನ ಎಲ್ಲಿ ಇಟ್ಟು ವಿಚಾರಣೆಯನ್ನ ಮಾಡ್ತಾರೆ, ಈ ನಿಟ್ಟಲ್ಲಿ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ಶಬೀರ್? ಅರುಣ್, ನೋಡಿ, 2 ಥರದ ಕಸ್ಟಡಿ ಇರುತ್ತೆ. ಒಂದು NIA ತನ್ನ ಕಸ್ಟಡಿಗೆ ತೆಗೆದುಕೊಳ್ಬೇಕು, ಇಲ್ಲ ಜುಡಿಷಿಯಲ್ ಕಸ್ಟಡಿಗೆ ಕೊಡಬೇಕು. ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ಆತನನ್ನು ತಿಹಾರ್ ಜೈಲಿನಲ್ಲಿ ಇಡಬೇಕಾಗುತ್ತೆ. ತಿಹಾರ್ ಜೈಲಿನಲ್ಲಿ ಇಟ್ಟು ಅಗತ್ಯ ಬಿದ್ದಾಗ ಕೋರ್ಟ್ನ ಅನುಮತಿಯನ್ನು ಪಡ್ಕೊಂಡು ಅಲ್ಲಿಗೆ ಹೋಗಿ ವಿಚಾರಣೆಯನ್ನು ನಡೆಸಬೇಕಾಗತ್ತೆ. ಅರುಣ್, NIA ಕಚೇರಿಯ ಮುಂದೆ ಒಂದಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇದ್ದಾವೆ. ಅದು ಏನು ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸಾಕಷ್ಟು ಭದ್ರತೆಯನ್ನು ಹಂತ ಹಂತವಾಗಿ ಹೆಚ್ಚು ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ನಾನು ಆಗಲೇ ಹೇಳ್ತಾ ಇದ್ದೆ, ಒಂದು ವೇಳೆ ನ್ಯಾಯಾಂಗ ಬಂಧನಕ್ಕೆ ಏನಾದರೂ ಕೊಡೋದು ಆದರೆ ಆತನನ್ನು ತಿಹಾರ್ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಒಂದು ವೇಳೆ ಏನಾದರೂ NIA ತನ್ನ ಕಸ್ಟಡಿಗೆ ತೆಗೆದುಕೊಂಡ್ರೆ NIA ಕಚೇರಿಗೆ ಕರ್ಕೊಂಡು ಬರಬೇಕಾಗುತ್ತೆ. ಹೀಗಾಗಿ ಒಂದು ವೇಳೆ NIA ತನ್ನ ಕಸ್ಟಡಿಗೆ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಇಲ್ಲಿಗೆ ಬರಬೇಕಾಗುತ್ತೆ. ಹೀಗಾಗಿ ಸೆಕ್ಯೂರಿಟಿಯನ್ನು ಕೂಡ ಇಲ್ಲಿ ಹೆಚ್ಚು ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ನೋಡ್ಬೋದು ನೀವು, ಪೊಲೀಸ್ ಭದ್ರತಾ ವಾಹನಗಳು ಈಗ ಹಂತ ಹಂತವಾಗಿ NIA ಕಚೇರಿಯ ಮುಂಭಾಗದಲ್ಲಿರುವಂಥ ರಸ್ತೆಗೆ ಬಂದು ನಿಲ್ಲುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ವಿಕ್ರಾಂತ್ ವಾಹನ ಕೂಡ ಈಗ ಬಂದು ನಿಂತಿರುವಂಥದ್ದನ್ನು ಕೂಡ ನೀವು ಗಮನಿಸಬಹುದು. ಬೆಳಗ್ಗೆಯಿಂದಲೂ ಕೂಡ ಈಗಾಗಲೇ ಕೇಂದ್ರದ ಮೀಸಲು ಪಡೆಗಳನ್ನ ಅಲ್ಲಲ್ಲಿ ನಿಯೋಜಿಸಿ ರಸ್ತೆಯನ್ನು ಬ್ಲಾಕ್ ಮಾಡೋ ಮೂಲಕ ಒಂದಷ್ಟು ಭದ್ರತೆಯನ್ನು ಒದಗಿಸುವಂಥ ಕೆಲಸವನ್ನು ಮಾಡಲಾಗಿತ್ತು. ಈಗ ಪೊಲೀಸ್ ವಾಹನಗಳನ್ನು ಕೂಡ ನಿಯೋಜಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಈ ಭಾಗದಲ್ಲಿ ನೀವು ಗಮನಿಸಬಹುದು, ಪೊಲೀಸ್ ಹಿರಿಯ ಅಧಿಕಾರಿಗಳು ಕೂಡ ಇಲ್ಲಿನ ಪರಿಸ್ಥಿತಿಯನ್ನು ನೋಡಲಿಕ್ಕೆ ಕೂಡ ಬರ್ತಾ ಇರುವಂತದ್ದನ್ನು ಕೂಡ ನೀವು ಗಮನಿಸಬಹುದು. ಸೊ ಈ ಮೂಲಕ ಇಲ್ಲಿ ಪರಿಸ್ಥಿತಿ ಹೇಗಿದೆ, ಭದ್ರತಾ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಪರಿಶೀಲಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಯಾವುದೇ ಸಮಯದಲ್ಲಿ ಆತನನ್ನ ಕರ್ಕೊಂಡು ಬಂದ್ರೆ ಇಲ್ಲಿ ಯಾವುದೇ ಲೋಪದೋಷಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಪರಿಸ್ಥಿತಿಯನ್ನ ಹೇಗಿದೆ ಮತ್ತೆ ಏನಾದರೂ ಎಕ್ಸ್ಟ್ರಾ ಅರೇಂಜ್ಮೆಂಟ್ಸ್ಗಳು ಬೇಕಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ ಈಗ ಹಿರಿಯ ಅಧಿಕಾರಿಗಳು ಈ ಭಾಗದಲ್ಲಿ ಮಾಡ್ತಾ ಇರುವಂತದ್ದನ್ನು ಕೂಡ ನೀವು ಗಮನಿಸ್ತಾ ಹೋಗಬಹುದು. ಬಹುತೇಕ NIA ಕಸ್ಟಡಿಗೆ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದಾವೆ. ಸೊ ಆ ಮಾಹಿತಿಗಳನ್ನು ಆಧರಿಸಿ ಇಲ್ಲಿ ಭದ್ರತೆಯನ್ನು ಹೆಚ್ಚು ಮಾಡುವಂತ ನಿಟ್ಟಿನಲ್ಲೇ ಈ ಒಂದು ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದನ್ನು ಕೂಡ ನೀವು ಗಮನಿಸಬಹುದು ಅರುಣ್. ಶಬೀರ್, ಈಗ ದೆಹಲಿ ಪೊಲೀಸರೇ ಈ ಭದ್ರತೆಯನ್ನು ಹೆಚ್ಚಿನ ರೀತಿಯಲ್ಲಿ ಕೊಟ್ಟಿದ್ದಾರಾ ಅಥವಾ ಏನಾದರೂ ಆರ್ಮ್ ಫೋರ್ಸ್ನ ಹೆಚ್ಚಿನ ರೀತಿಯಲ್ಲಿ ಕರೆಸ್ಕೊಂಡಿದ್ದಾರಾ? ಅರುಣ್, ಇವತ್ತು ಬೆಳಗ್ಗೆಯಿಂದಲೂ ಕೂಡ ಕೇಂದ್ರದ ಮೀಸಲು ಪಡೆಗಳನ್ನ ಅಲ್ಲಲ್ಲಿ ಆಯಕಟ್ಟಿನ ಜಾಗಗಳಲ್ಲಿ ನಿಲ್ಲಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಮತ್ತೆ ಈ ಒಂದು ಇಡೀ ರಸ್ತೆಯನ್ನ ಬ್ಲಾಕ್ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ನೀವು ಗಮನಿಸಬಹುದು, ಇಡೀ ರಸ್ತೆ ಬ್ಲಾಕ್ ಆಗಿರುವಂತದ್ದು. ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಸಾರ್ವಜನಿಕರಿಗೆ ಓಡಾಡ್ಲಿಕ್ಕೆ, ಸಂಚರಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರಲಿಲ್ಲ. ನೋಡಿ, ನೀವು ಈಗ ನೀವು ಇಲ್ಲೇನು ನೋಡ್ತಾ ಇದ್ದೀರಿ, ಕೇಂದ್ರದ ಮೀಸಲು ಪಡೆಗಳೇನಿದಾವೆ ಇವರು ಬೆಳಗ್ಗೆಯಿಂದಲೂ ಕೂಡ ಇಲ್ಲೇ
ಇಲ್ಲೇ ಇರುವಂಥದ್ದು, ಇಲ್ಲೇ ಕರ್ತವ್ಯವನ್ನು ನಿಭಾಯಿಸ್ತಾ ಇರುವಂಥದ್ದು. ದೆಹಲಿ ಪೊಲೀಸರನ್ನ ಇಲ್ಲಿ ಕಡಿಮೆ ಡೆಪ್ಯೂಟ್ ಮಾಡಿತ್ತು, ಕೇಂದ್ರದ ಮೀಸಲು ಪಡೆಗಳನ್ನ ಹೆಚ್ಚು ಡೆಪ್ಯೂಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಈಗ ಪ್ರಕ್ರಿಯೆಗಳು ಶುರುವಾಗಿರುವಂಥ ಹಿನ್ನೆಲೆಯಲ್ಲಿ ದೆಹಲಿ ಪೊಲೀಸರನ್ನು ಕೂಡ ಹಂತ ಹಂತವಾಗಿ ನಿಯೋಜಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಹಿರಿಯ ಅಧಿಕಾರಿಗಳು ಬಂದು ಪರಿಸ್ಥಿತಿಯನ್ನು ಅವಲೋಕಿಸಿಕೊಂಡು ಹೋಗ್ತಾ ಇದ್ದಾರೆ. ಬೇರೆ ಬೇರೆ ವಾಹನಗಳ ಮೂಲಕ ಪೊಲೀಸರನ್ನು ಕರೆತರುವಂಥ ಕೆಲಸವನ್ನು ಕೂಡ ಈಗ ಮಾಡಲಾಗ್ತಾ ಇರುವಂಥದ್ದು. ಸೊ ಹೀಗಾಗಿ NIA ಕಸ್ಟಡಿಗೆ ಏನಾದರೂ ತೆಗೆದುಕೊಂಡ್ರೆ NIA ಕಚೇರಿಗೆ ವಿಶೇಷವಾದಂಥ ಭದ್ರತೆಯನ್ನು ಕೊಡಬೇಕಾಗುತ್ತೆ. ನೀವೇನು ಕಚೇರಿ ನೋಡ್ತಾ ಇದ್ದೀರಿ, ಇಲ್ಲಿರುವಂಥ 3ನೇ ಫ್ಲೋರ್ನಲ್ಲಿ ಈ ಒಂದು ರಾಣನನ್ನ ವಿಚಾರಣೆಯನ್ನು ಮಾಡಲಾಗುತ್ತೆ. ಈಗಾಗಲೇ ಅದಕ್ಕಾಗಿ 12 ಅಧಿಕಾರಿಗಳ ತಂಡವನ್ನು ಕೂಡ ಸಿದ್ಧಪಡಿಸಲಾಗಿರುವಂಥದ್ದು. ಈ 12 ಅಧಿಕಾರಿಗಳು ಕೂಡ ನಿರಂತರವಾಗಿ ಆತನನ್ನ ವಿಚಾರಣೆಗೆ ಒಳಪಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಹೀಗಾಗಿ ಹೊರಗಡೆ ಸಹಜವಾದಂಥ ಭದ್ರತೆ, ಅದಕ್ಕೂ ಮುಂಚೆ ಆತ ಬರಬೇಕಾದಂಥ ಸಂದರ್ಭದಲ್ಲಿ ಸ್ವಲ್ಪ ವಿಶೇಷವಾದಂಥ ಭದ್ರತೆ ಇರಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗ ಭದ್ರತೆಯನ್ನು ಹೆಚ್ಚಿಸುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. ಆತ ಎಲ್ಲಿವರೆಗೂ ಕೂಡ ಇಲ್ಲಿ ಇರ್ತಾನೆ ಅಲ್ಲಿವರೆಗೂ ಕೂಡ NIA ಕಚೇರಿಗೆ ವಿಶೇಷವಾದಂಥ ಭದ್ರತೆಯನ್ನು ನಿಯೋಜಿಸುವಂಥ ಸಾಧ್ಯತೆಗಳು ಕೂಡ ಇದಾವೆ. ಅರುಣ್.